ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕುಂಬಳಹಳ್ಳಿ ಗ್ರಾಮ ಪಂಚಾಯತ್ ಆವರಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಹಾಗೂ ಹೊಸಕೋಟೆ ತಾಲೂಕು ಪಂಚಾಯತ್ ಇವರ ಸಹಯೋಗದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಹಾಗೂ ಆಜೀವಿಕಾ ಮಿಷನ್ ಯೋಜನೆಯಡಿ ಜಾಬ್ ಕಾರ್ಡ್ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಿವಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿಯಪ್ಪ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚೇತನ್, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಅನಸೂಯ, ಮಾಹಿತಿ ಶಿಕ್ಷಣ ಮತ್ತು ಸಂವಹನಾಧಿಕಾರಿ ಮಧುಸೂದನ್, ಇಂಜಿನಿಯರ್ ರಾಜೇಶ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದು ಉದ್ಘಾಟನೆಯನ್ನ ಮಾಡಿದ್ರು. ಕಾರ್ಯಕ್ರಮವನ್ನ ಉದ್ದೇಶಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಿವಕುಮಾರ್ ಅವರು ಮಾತನಾಡ್ತಾ ಈ ಹಿಂದೆ ನರೇಗಾ ಯೋಜನೆಯಡಿ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ನೀಡಲಾಗುತ್ತಿತ್ತು. ಇದೀಗ ವಿಬಿಜಿ ರಾಮ್ಜಿ ಯೋಜನೆಯಡಿ 125 ದಿನಗಳ ಉದ್ಯೋಗ ಒದಗಿಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಹಿಂದೆ 370 ರೂಪಾಯಿ ಇದ್ದ ದಿನಗೂಲಿಯನ್ನ ಈಗ 382 ರು ನಿಗದಿಯಾಗಿದೆ. ಉದ್ಯೋಗ ಚೀಟಿ ಹೊಂದಿರುವವರು ಕೆಲಸದ ಬೇಡಿಕೆ ಸಲ್ಲಿಸಿದ ಬಳಿಕ ಉದ್ಯೋಗ ಒದಗಿಸುವ ವ್ಯವಸ್ಥೆ ಇದೆ. ಈ ಯೋಜನೆಯಡಿ ಕೇವಲ ಕೂಲಿ ಉದ್ಯೋಗಕ್ಕೆ ಸೀಮಿತವಾಗದೆ ಗ್ರಾಮೀಣರು ತಮ್ಮ ಜಮೀನುಗಳಲ್ಲಿ ಶಾಶ್ವತ ಆಸ್ತಿಗಳನ್ನು ನಿರ್ಮಿಸಿಕೊಳ್ಳಲು ಅವಕಾಶವಿದೆ. ದನದ ಕೊಟ್ಟಿಗೆ, ಕೋಳಿ ಸಾಕಾಣಿಕೆ, ಶೆಡ್, ಕೃಷಿ ಹೊಂಡ, ಬೋರ್ವೆಲ್ಗಳಿಗೆ ರೀಚಾರ್ಜ್, ಇಂಜೆಕ್ಷನ್ ವೆಲ್ ಸೇರಿದಂತೆ ಹಲವಾರು ಕಾಮಗಾರಿಗಳನ್ನ ಕೈಗೊಳ್ಳಬಹುದಾಗಿದೆ ಅಂತ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು. ಈ ಯೋಜನೆ ನಿಮ್ಗೆಲ್ಲ ಗೊತ್ತಿದೆ. ಸುಮಾರು 20 ವರ್ಷಗಳ ಹಿಂದೆ ಈ ಯೋಜನೆ ಬಂದಿದ್ದು ಸಾಕಷ್ಟು ಬದಲಾವಣೆಗಳನ್ನಾಗ್ತಾ ಬಂತು. ನರೇಗಾ ಇತ್ತು, ಆಮೇಲೆ MG ನರೇಗಾ ಆಯ್ತು, ಇವತ್ತು ವಿಬಿಜಿ ರಾಮ್ಜಿ. ನೇಮ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇನೆ. ಬಟ್ ಆ ರೂಪುರೇಷೆಗಳು, ಆ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡೋದು ಎಲ್ಲ ಆಲ್ಮೋಸ್ಟ್ ಭಾಗಶಃ ಹಂಗೆ ಇದೆ. ಸಣ್ಣ ಬದಲಾವಣೆಯನ್ನ ಮಾಡಿ ಈಗ 100 ದಿನಗಳ ಮಾನವ ದಿನಗಳನ್ನು ಕೊಡಬೇಕು ಅಂತ ಒಂದು ಕುಟುಂಬಕ್ಕೆ ಅಂತ ಏನಿತ್ತು, ಇವತ್ತು ಅದನ್ನ 125 ದಿನಗಳಿಗೆ ಅದನ್ನ ಹೆಚ್ಚುವರಿ ಮಾಡಿದ್ದಾರೆ. ತದನಂತರ ಕಳೆದ 3 ತಿಂಗಳಿಂದ ನಮ್ದು 370 ರೂಪಾಯಿ ಕೂಲಿ ಇದ್ದಿದ್ದು ಇವತ್ತು 382 ರೂಪಾಯಿ ಕೂಲಿ ಹಣವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ನೀವು MG ನರೇಗಾ ಅಂತಕ್ಕಂಥದ್ದು ಈ ಹೊಸಕೋಟೆನಲ್ಲಿ ಕೂಡ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ಅನುಷ್ಠಾನ ಆಗಿದೆ. ನಾವು ಇನ್ನೂ ಕೋಲಾರ, ಚಿಕ್ಕಬಳ್ಳಾಪುರದಲ್ಲ ಕೂಡ ಇನ್ನೂ ಹೆಚ್ಚಾಗಿ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಹೊಸಕೋಟೆಯಲ್ಲಿ ಒಂದು ವಿಬಿಜಿ ರಾಮ್ಜಿಯನ್ನ ಬಳಕೆ ಮಾಡ್ಕೋಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಮೂಲ ಸೌಲಭ್ಯಗಳನ್ನ ಅಭಿವೃದ್ಧಿ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ವೈಯಕ್ತಿಕವಾಗಿ ಏನು ಕಾಮಗಾರಿಗಳಿದಾವೆ, ಈ ಹಳೆ ನಮ್ಮ MG ನರೇಗಾ ಸ್ಕೀಮ್ ಅಲ್ಲಿ ಎಷ್ಟಿತ್ತು, 263 ಕಾಮಗಾರಿಗಳನ್ನ ಅವಕಾಶ ಕೊಟ್ಟಿದ್ರು. ಈಗ ಅದನ್ನ ಹೆಚ್ಚುವರಿ ಮಾಡಿ ಒಟ್ಟು 318, ನಿಮ್ಗೆ ಲಿಸ್ಟ್ ಕೂಡ ಎಲ್ಲ ನಿಮ್ಗೆ ಕೊಡ್ತಾರೆ ನಮ್ಮ ಸಿಬ್ಬಂದಿಯವರೆಲ್ಲಾನು. 318 ಕಾಮಗಾರಿಗಳನ್ನ ತಗೋಬಹುದು. ಈಗಾಗಲೇ ಚೇತನ್ ಅವ್ರು ಹೇಳ್ತಾ ಇದ್ರು, ನಿಮ್ಗೆ ಹೇಗಾಗಿರ್ತಕ್ಕಂಥ ಇಂಡಿವಿಜುವಲ್ ವೈಯಕ್ತಿಕವಾಗಿರ್ತಕ್ಕಂಥ ಕಾಮಗಾರಿಗಳಾಗಿರ್ತಕ್ಕಂಥ ಕುರಿ ಶೆಡ್ಡು, ಮೇಕೆ ಶೆಡ್ಡು, ಕೋಳಿ ಶೆಡ್ಡು, ದನದ ಶೆಡ್ಡು, ನಿಮ್ಮ ಜಮೀನುಗಳಲ್ಲಿ ಕೃಷಿ ಹೊಂಡವನ್ನ ಮಾಡ್ಕೋಬಹುದು. ನಿಮ್ಮ ತೋಟಗಳಲ್ಲಿ ಏನಾದ್ರೂ ಪೆರೆನಲ್ ಕ್ರಾಪ್ಸ್ ಅಂತ ಏನ್ ಕರಿತೀವಿ, ಹಣ್ಣಿನ ಬೆಳೆಗಳು, ಹುಣಸೆ, ಮಾವು, ದಾಳಿಂಬೆ, ಸೀಬೆ, ಸಪೋಟ ಈ ತರ, ಮತ್ತೆ ಶ್ರೀಗಂಧ ಮರ ಹಾಕೋಬಹುದು. ಏನ್ ಈ ತರ ಈ ನಿಮ್ಮ ತೋಟಗಳಲ್ಲಿ ಬೆಳೆಗಳು ಹಾಕೊಂತೀರಾ. ಮತ್ತೆ ಮಲ್ಬರಿ, ರೇಷ್ಮೆ, ನೀವು ಗುಣಿಕಡ್ಡಿ ಮಾಡಬಹುದು, ಮತ್ತೆ ಮರಗಡ್ಡಿಯನ್ನ ಮಾಡಬಹುದು. ಇಷ್ಟೆಲ್ಲ ಅನುಕೂಲಗಳನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೀರಿ. ಮತ್ತೆ ಎರೆಹುಳು ತೊಟ್ಟಿಯನ್ನ ಮಾಡ್ಕೋಬಹುದು. ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತಂದ್ರೆ, ನಮ್ಮ ಗ್ರಾಮೀಣ ಭಾಗದ ರೈತರು ನಿಮ್ಮ ಹೊಲಗಳಲ್ಲಿ, ನಿಮ್ಮ ತೋಟಗಳಲ್ಲಿ ಒಂದು ಅಸೆಟ್ ಮಾಡ್ಕೊಳ್ಳಿದಲ್ದೇನೆ ನಿಮ್ಗೆ ಉದ್ಯೋಗ ಸಿಗ್ಬೇಕು. ಉದ್ಯೋಗ ಸಿಗುವ ಮುಖಾಂತರ, ಒಂದು ಅಸೆಟ್ ಮಾಡ್ಕೊಳ್ಳುವ ಮುಖಾಂತರ ನಿಮ್ಮ ಗ್ರಾಮೀಣ ಬದುಕು ಹಸನಾಗ್ಬೇಕಂತ ಆಗಿರ್ತಕ್ಕಂಥದ್ದು ನಮ್ಮ ಯೋಜನೆಯ ಉದ್ದೇಶ. ಈಗ ನೋಡಿ, ಸಾಕಷ್ಟು ನಾವು ಸಾವಿರಾರು ದನದ ಕೊಟ್ಟಿಗೆಗಳನ್ನ ಕೊಟ್ಟಿದ್ದೀರಿ. ಇವತ್ತು ದನದ ಕೊಟ್ಟಿಗೆಗಳನ್ನ ಕಟ್ಕೊಳ್ಳೋದ್ರಿಂದ ಹಸುಗಳಿಗೆ ಒಳ್ಳೆ ನೆರಳಿರ್ತದೆ. ಮಳೆ ಬಂದ್ರೆ ನೆನೆಯಲ್ಲ, ಬೆನ್ನು ನೆನೆಯಲ್ಲ, ಬಿಸಿಲಲ್ಲಿ ಅದು ಹಸು ಒಣಗಿಲ್ಲ, ಶುದ್ಧವಾಗಿತ್ತು ಅಂತಂದ್ರೆ ನಮ್ಗೆ ಕೆಚ್ಚು ಆಗೋದಿಲ್ಲ, ಜ್ವರ ಬರೋದಿಲ್ಲ. ಹೌದ್ ತಾನೆ? ಬಿಸಿಲು ಟೈಮಲ್ಲಿ ನಾವು ಬಿಸಿಲ ಕಟ್ಟ ಹಾಕಿದ್ರೆ ಏನಾಗ್ತದೆ, ಜಾಸ್ತಿ ಉಸಿರಾಟ ಬುಸ್ಕರಿತದೆ ಅಂತ ಹೇಳ್ತದೆ ಹಸುಗಳು, ಅಲ್ವಾ? ಯಾಕೆ ನಾನು ರೈತನೇ, ನಾವು ಹಸುಗಳು ಮೇಯಿಸಿದ್ರೆ ಅದಕ್ಕೇನೆ. ಜಾಸ್ತಿ ಇದಾಯ್ತು ಅಂತ ಏನಾಗ್ತದೆ, ಹಸು ಹಾಲಿನ ಇಳುವರಿ ಕಡಿಮೆ ಆಗ್ತದೆ. ಈಗ ಆಗ್ಬೋದು ಅಂತ ಅಂದ್ಬಿಟ್ಟು ಅದ್ರ ಮೇಲೆ ದನ ಕೊಟ್ಟಿಗೆಗಳನ್ನ ಕೊಟ್ಟಿದ್ರಿ. ನಮ್ಮ KMF ಇಂದ ಕೌಮ್ಯಾಟಿಗಳೆಲ್ಲ ಕೊಡ್ತಾ ಇದ್ದಾರೆ. ಇದರಿಂದ ಪರಿಶುದ್ಧವಾದ ಹಾಲನ್ನ ಉತ್ಪಾದನೆ ಮಾಡಬಹುದು. ಹಸು ಆರೋಗ್ಯವಾಗಿರ್ತದೆ. ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡಿದ್ರೆ ನಮ್ಮ ರೈತರಿಗೆ ಪ್ರತಿ 15ಕ್ಕೊಮ್ಮೆ ಬಿಲ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಇದು ಒಂದು ಉದ್ದೇಶ. ಅದರ ಒಂದು ಇದನ್ನ ಇಟ್ಕೊಂಡು ನಾವೇನ್ ಮಾಡ್ತಾ ಇದ್ದೀರಿ, ಈ ಕುರಿ ಮೇಕೆ ಶೆಡ್ಗಳನ್ನ ಮಾಡ್ಕೊಳ್ಳಿದ್ರೆ ಏನಾಗ್ತದೆ, ಆ ಕುರಿಗಳನ್ನ, ಮೇಕೆಗಳನ್ನ, ಆಡುಗಳನ್ನ ಮೇಯಿಸೋದ್ರಿಂದ ನಿಮ್ಗೆ ಆ ಹಸುಗಳ ಜೊತೆಗೆ ಇದು ಕೂಡ ಉಪಕಸಬಾಗಿ ಆಗ್ಬೇಕು ಅನ್ನೋದು ಉದ್ದೇಶ. ಕೋಳಿ ಶೆಡ್ ಕೂಡ ಅವಕಾಶ ಇದೆ. ಮತ್ತೆ ನಿಮ್ಮ ಜಮೀನುಗಳಲ್ಲಿ ನೀರ್ ಏನ್ ಮಾಡ್ತದೆ, ಮಳೆ ಬಂದ್ರೆ ಎಲ್ಲ ಹರ್ಕೊಂಡು ಏನ್ ಮಾಡ್ತದೆ, ಎಲ್ಲ ಹರ್ಕೊಂಡು ಹೊರಟೋಗ್ತದೆ. ಮಣ್ಣು ಕೂಡ ಕೊಚ್ಕೊಂಡು ಹೋಗ್ತದೆ.
ನೀವು ಒಂದು ಪ್ಲೇಸ್ ಅಲ್ಲಿ ಒಂದು ಸೈಟ್ ಅಷ್ಟೇನೆ, ಏನು ಒಂದು 30-40 ಅಷ್ಟು ಜಾಗದಷ್ಟೇ ಒಂದು ಕೃಷಿ ಹೊಂಡ ಮಾಡ್ಕೊಂಡ್ರೆ ಆ ನೀರೆಲ್ಲ ಹರ್ಕೊಂಡು ಹೋಗಿದ್ ನೀರು ನಿಮ್ ಭೂಮಿಯಲ್ಲಿ ಹರ್ಕೊಂಡು ಹೋಗಿರೋ ನೀರು, ಆ ಫಲವತ್ತಾದಂತಹ ಮಣ್ಣು, ಫಲವತ್ತಾದಂತಹ ಏನು ಗೊಬ್ಬರ ಎಲ್ಲ ಹಾಕಿರ್ತೀರಲ್ಲ, ರಸಗೊಬ್ಬರ ಎಲ್ಲನೂ ಅದೆಲ್ಲ ಹರ್ಕೊಂಡು ಹೋಗೋದು ಏನ್ ಮಾಡ್ಬೋದು, ಅದನ್ನ ನೀರನ್ನ ಶೇಖರಣೆ ಮಾಡಿ ಆ ನೀರನ್ನ ನೀವು ಬೆಳೆಕಾಗೂ ತಗೋಬಹುದು, ಮತ್ತೆ ಅಂತರ್ಜಲ ಮಟ್ಟನು ಕೂಡ ಇನ್ಕ್ರೀಸ್ ಆಗ್ತದೆ. ಇಲ್ಲ ಅಂತಂದ್ರೆಲ್ಲ ಹರ್ಕೊಂಡು ಹೋಗಿ ಕೆರೆಗಳಿಗೆ ಹೋಗಿ ಹೂಳ್ ತುಂಬಿಕೊಳ್ತಾ ಇದೆ. ಹಾಗಾಗಿ ನೀವು ಕೃಷಿ ಹೊಂಡಗಳನ್ನ ಕೂಡ ನೀವು ಮಾಡ್ಕೋಬಹುದು. ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಈ ಸಂದರ್ಭದಲ್ಲಿ ನಿಮಗೆ ಇಂಪಾರ್ಟೆಂಟ್. ಆಮೇಲೆ ನೀವು ಎಷ್ಟೋ ಕಡೆ ನೋಡಿದೀವಿ ನಾವು, ಹಣ್ಣಿನ ಬೆಳೆಗಳನ್ನ ಹಾಕೊಂಡಿದ್ರೆ ಸಿಬಿ ಹಾಕೊಂಡಿರ್ತಾರೆ, ಮಾವು ಹಾಕೊಂಡಿದ್ದಾರೆ, ಸಪೋಟ ಹಾಕೊಂಡಿದ್ದಾರೆ, ದಾಳಿಂಬೆನ ಹೆಚ್ಚೆಚ್ಚಾಗಿ ಇತ್ತೀಚೆಗೆ ಆಗ್ತಾ ಇದ್ದಾರೆ, ಮತ್ತೆ ಟ್ರೀ ಮಲ್ಬೆರಿ ಆಗ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಜಮೀನಲ್ಲಿ ನೀವು ರೇಷ್ಮೆ ಕಡ್ಡಿ ಮಾಡ್ಕೊಳ್ತೀರಾ, ಬೆಳೆ ಹಾಕೊಳ್ತೀರಾ. ಹೆಚ್ಚು ಕಡಿಮೆ ನಮ್ಮ ನರೇಗಾದಲ್ಲಿ ಅಥವಾ AVBG ರಾಮ್ಜಿನಲ್ಲಿ ಏನೆಲ್ಲ ಸವಲತ್ತು ಕೊಡ್ತಾ ಇದೆ ಅಂತಂದ್ರೆ, ನೀವು ಬೆಳೆಯನ್ನ ಗುಂಡಿ ತೆಗೆಯೋದ್ರಿಂದ ಹಿಡಿದು ಗಿಡ ನಾಟಿ ಮಾಡಿ ಗೊಬ್ಬರ ಹಾಕಿ ಅದ್ರ ಕಡ್ಡಿಯನ್ನ ಕಟ್ಟಿ ಏನ್ ಲೆವೆಲ್ ಮಾಡ್ತಿರಲ್ಲ ಇಷ್ಟನ್ನು ಕೂಡ ನಮ್ದು ಸ್ಕೀಮ್ ಇಂದಾನೆ ಕೊಟ್ಬಿಡ್ತದೆ. ಸೊ ರೈತನ ಕೈಯಿಂದ ಬಂಡವಾಳ ಹಾಕುವಂತ ಪ್ರಸಂಗನೇ ಬರೋದಿಲ್ಲ, ಅಷ್ಟು ಅನುಕೂಲನ ಕೊಡ್ತಾ ಇದ್ದೀವಿ. ನೀವೇನೆಲ್ಲ ಜಾಬ್ ಕಾರ್ಡ್ ಅನ್ನ ಕೊಡ್ಬೇಕು, ಇಲ್ಲಿ ರಿಜಿಸ್ಟರ್ ನ ಮಾಡಿಸ್ಕೋಬೇಕು, ಕೊಟ್ಟು ನಮ್ಮೇನ್ ಮಾಡ್ತಾರೆ, ನಮ್ಮ ಗ್ರಾಮ ಪಂಚಾಯತಿಯಿಂದ NMR ತೆಗಿತಾರೆ, NMR ತೆಗೆದ್ಮೇಲೆ ನಾವು ನಿಮ್ಗೆ ಪೇಮೆಂಟ್ ಮಾಡ್ತೀರಿ. ಇಲ್ಲಿವರೆಗೂ ಪೇಮೆಂಟ್ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇತ್ತು. ಈಗ VBG ರಾಮ್ಜಿನಲ್ಲಿ ಅಡ್ವಾನ್ಸ್ ಪೇಮೆಂಟ್ ಅನ್ನ ಸರ್ಕಾರ ಗ್ರಾಮ ಪಂಚಾಯತಿಗಳಿಗೆ ಕೊಟ್ಬಿಟ್ಟಿದೆ. ಅಂದ್ರೆ ಮುಂದಿನ 1-2 ತಿಂಗಳಿಗೆ ಏನೆಲ್ಲ ನೀವು ಕೆಲಸ ಮಾಡ್ತೀರಾ ಅಷ್ಟು ದುಡ್ಡನ್ನ ಈಗಾಗಲೇ ಗ್ರಾಮ ಪಂಚಾಯತ್ ರಿಲೀಸ್ ಮಾಡ್ಬಿಟ್ಟಿದ್ದೀರಿ. ನಾವೀಗ ಅಯ್ಯೋ ನಮ್ಗೆ ದುಡ್ಡು ಬರಲ್ಲಪ್ಪ, ಲೇಟ್ ಆಗ್ತದೆ, ತಿಂಗಳು ಕಾಯ್ಬೇಕು, ವರ್ಷ ಕಾಯ್ಬೋದು, ಈ ತರ ಏನಿಲ್ಲ. ಈಗಾಗಲೇ ದುಡ್ಡನ್ನ ಕೊಟ್ಬಿಟ್ಟಿದ್ರೆ ನಿಮ್ಗೆಲ್ಲ ಗೊತ್ತಿರ್ಬೇಕು. ಈಗ ನೀವು ನಮ್ಮ ರೈತರು ಏನ್ ಮಾಡ್ಬೇಕು, ಇದನ್ನ ಸದುಪಯೋಗ ಮಾಡ್ಕೋಬೇಕು. ನೀವೊಬ್ರು ನಿಮ್ಮ ಸಂಗಡಿಗರು, ನಿಮ್ಮ ರಿಲೇಟಿವ್ಸ್ ಏನಿದೆ, ನಿಮ್ಮ ಅಕ್ಕಪಕ್ಕರು ಎಲ್ಲರಿಗೂ ಹೇಳಿ ನಿಮ್ ಹೆಚ್ಚು ಕಾಮಗಾರಿಗಳನ್ನ ಗ್ರಾಮ ಪಂಚಾಯತಿಯಲ್ಲಿ ಬರೆಸಿ ನಾವು ಕ್ರಿಯಾ ಯೋಜನೆಯನ್ನು ಇಮಿಡಿಯೇಟ್ ನಾವು ಅನುಮೋದನೆ ಮಾಡ್ಕೊಡ್ತೀವಿ. ನೀವು ಆ ಕಾಮಗಾರಿಗಳನ್ನ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಪೇಮೆಂಟ್ ಅನ್ನು ತಗೋಬೇಕಾಗ್ತದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ವೈಯಕ್ತಿಕ ಫಲಾನುಭವಿಗಳು. ಇನ್ನ ಏನು ಕಮ್ಯುನಿಟಿ ವರ್ಕ್ಸ್ ಏನಿದೆ, ಕೆರೆ ಅಭಿವೃದ್ಧಿ ಕಾಮಗಾರಿಗಳಿದೆ, ನಿಮ್ಮ ಹಳ್ಳಿಗಳಲ್ಲೆಲ್ಲಾದ್ರೂ ಪಾಂಡ್ ಇರ್ತದೆ, ಹಳ್ಳ ಇರ್ತದೆ, ಕುಂಟೆ ಇರ್ತದೆ, ಹಳೆ ಗೋಕಟ್ಟೆಗಳಿರ್ತವೆ, ಅವುಗಳೆಲ್ಲ ನೀವು ರೆಜ್ಯುಮಿನೇಟ್ ಮಾಡ್ಕೋಬೇಕು. ಈ ಹಿಂದೆ ಏನಾಗ್ತಾ ಇತ್ತು, ಕೆಂಪಕ್ಕನ ಕುಂಟೆ, ರಾಮಕ್ಕನ ಕುಂಟೆ, ತಿಮ್ಮಪ್ಪನ ಕುಂಟೆ ಅಂತೆಲ್ಲ ಇರ್ತಾ ಇದ್ವು. ಅದೇ ನೀರಲ್ಲೇ ಎಲ್ಲ ದನ ಕರುಗಳನ್ನ ಬೈಲೆಲ್ಲ ಮೇಸ್ಕೊಂಡ್ಬಂದು ನೀರ್ ಕುಡಿಸುವಂತ ಒಂದು ವಿಚಾರ ಎಲ್ಲರೂ ಕೂಡ ರೂಢಿಗತ ಆಗಿತ್ತು. ಇವತ್ತೇನಾಗಿದೆ, ಆ ಕುಂಟೆಗಳೆಲ್ಲ ನಾಶ ಆಗಿ ಹೋಗ್ತಾ ಇದೆ, ಅಳಿವಿನಂಚಿಗೆ ಬಂದ್ಬಿಟ್ಟಿದಾವೆ. ಅಲ್ಲಿ ನೋಡಿದ್ರೆ ಇಲ್ಲ ಮಣ್ಣು ತುಂಬಿಕೊಂಡಿರ್ತದೆ, ಇಲ್ಲ ಕಸ ತುಂಬಿರ್ತಾರೆ, ಇಲ್ಲ ಯಾರೋ ಒಬ್ರು ಬಂದು ಒತ್ತುವರಿ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅಂತ ಕೆರೆ, ಹಳ್ಳ ಕೊಳ್ಳ, ಕುಂಟೆಗಳು, ಗೋಕಟ್ಟೆಗಳು ಏನಿದಾವೆ ಅಂತವನ್ನ ಡಿಸಿಲ್ಟ್ ಮಾಡಿ ಅದಕ್ಕೆಲ್ಲ ಪಿಚ್ಚಿಂಗ್ ಮಾಡ್ಕೊಂಡು ಅದು ಬ್ಯೂಟಿಫಿಕೇಶನ್ ಮಾಡಿ ಅದು ಬರ್ತಕ್ಕಂಥ ನೀರನ್ನ ಕಾಲುವೆಗಳನ್ನ ಬರಂಗ್ ಮಾಡ್ಕೊಂಡ್ರೆ ಇದೆಲ್ಲ VBG ರಾಮ್ಜಿಯಲ್ಲಿ ಅವಕಾಶ ಇದೆ. ನೀವೇನ್ ಮಾಡ್ಬೇಕು, ನಮ್ಮೆಲ್ಲ ನಾಗರಿಕರು, ನಮ್ಮ ರೈತರು ಕೂಡ ಒಗ್ಗಟ್ಟಾಗಿ ಏನ್ ಮಾಡ್ಬೇಕು, ಆ ಕಾಮಗಾರಿಗಳನ್ನ ಮಾಡಿಸ್ಕೋಬೇಕು. ಮಾಡಿಸ್ಕೊಂಡ್ರೆ ನೀರಿನ ಸ್ಟೋರೇಜ್ ಶೇಖರಣೆ ಮಟ್ಟವನ್ನು ಹೆಚ್ಚಿಸಬಹುದು, ಅಂತರ್ಜಲ ಮಟ್ಟವನ್ನು ಕೂಡ ಹೆಚ್ಚಿಸಬಹುದು. ಇದರಿಂದ ಏನಾಗ್ತದೆ, ಇವತ್ತು ನಾವು ಬಿದ್ದಂತ ಏನ್ 70-75 ಸೆಂಟಿಮೀಟರ್ ಮಳೆ ಆಗ್ತಾ ಇದೆ ನಮ್ದು ಇವತ್ತು ಬಯಲು ಪ್ರದೇಶದಲ್ಲಿ, ಆ ಮಳೆ ನೀರನ್ನ ಸರಿಯಾಗಿ ಹಿಡಿದಿಟ್ಕೊಂಡು ನಾವು ಹಿಂಗಿಸ್ಕೊಂಡ್ರೆ ನಮ್ಮ ಬೋರ್ವೆಲ್ಗಳಲ್ಲಿ ನೀರು ಬರ್ತದೆ. ನೋಡ್ತಾ ಇದ್ದೀವಿ 2000 ಅಡಿ ಹೋಗುವಂತ ಪರಿಸ್ಥಿತಿ ಬಂದಿದೆ ನಮಗೆ. ನಾವ್ ಏನಾಗ್ತಾ ಇದೆ, 2000 ಹೋದ್ರೂ ನೀರ್ ಸಿಗ್ತಾ ಇಲ್ಲ. ಮತ್ತೆ ನೀರ್ ಸಿಕ್ಕಿ ಮೋಟರ್ ಇಳಿಸಿ ಬಿಟ್ಟು ಒಂದು ವಾರ ಅಷ್ಟೊತ್ತಿಗೆ ಏನಾಗ್ತದೆ, ಮತ್ತೆ ಗ್ಯಾಪ್ ತಗೊಳ್ತಾ ಇದೆ. ನೀರ್ ಎಲ್ಲದ್ವಾ ಅಂತ ಕೆಳಗಡೆ ಹೋಗ್ತಾ ಇದೆ. ಬರೀ ಒಳಗಡೆಯಿಂದ ತೆಗಿತಾ ಇದೀರಿ ಹೊರತಾಗಿ ನೀರ್ ಭೂಮಿ ಒಳಗಡೆ ಕೆಲಸ ಮಾಡ್ತಾ ಇಲ್ಲ. ನಾವು ಅದನ್ನ ನಾವು ಮಾಡ್ಬೇಕಾಗ್ತದೆ. ಇವತ್ತು ಮಾಡ್ಬೇಕಂತಂದ್ರೆ ಜಲ ಸಂರಕ್ಷಣೆ ಕಾಮಗಾರಿಗಳು ಸಾಕಷ್ಟು ಇದೆ. ಚೆಕ್ ಡ್ಯಾಮ್ ಮಾಡ್ರಿ, ಬೋರ್ಡರ್ ಚೆಕ್ ಮಾಡಿ, ಇಂಜೆಕ್ಷನ್ ವೆಲ್ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ದು ಬೋರ್ವೆಲ್ ಚಾರ್ಜ್ ಬಿಟ್ಟು ನಿಮ್ಮಲ್ಲೆಲ್ಲ ಎಷ್ಟೋ ಬೋರ್ವೆಲ್ಗಳು ಏನಾಗಿದಾವೆ ಇವತ್ತು ನೀವೆಲ್ಲ ಹಾಕ್ಸ್ಕೊಂಡಿದ್ದೀರಾ ಊರುಗಳಲ್ಲಿ, ಹಳ್ಳಿಗಳಲ್ಲಿ. ಆ ಬೋರ್ವೆಲ್ ಹತ್ರ ಒಂದು ಬರೀ 8x8 ಅನ್ನ ತೋಡ್ಬಿಟ್ಟು ಡೀಪ್ ಒಂದು 10 ಫೀಟ್ ತೋಡ್ಬಿಟ್ಟು ಅದಕ್ಕೆ ಬೋರ್ಡ್ರಸ್ ಎಲ್ಲ ಹಾಕ್ಬಿಟ್ಟು ನಮ್ದು ಮೆಜರ್ಮೆಂಟ್ ಇದು ಎಸ್ಟಿಮೇಟ್ ಕೊಡ್ತಾರೆ ನಮ್ಮ ಇಂಜಿನಿಯರ್. ಅಲ್ಲಿ ಹಾಕಿ ಮಾಡ್ಕೊಂಡ್ರೆ ನೀರ್ ಏನ್ ಮಾಡ್ತಾರೆ, ಮಳೆಗಾಲದಲ್ಲಿ ಬಿದ್ದಂತ ಅಷ್ಟು ನೀರು 1 ಸೆಂಟಿಮೀಟರ್ ಮಳೆ ಆಗ್ಲಿ 2 ಸೆಂಟಿಮೀಟರ್ ಮಳೆ ಆಗ್ಲಿ ಆ ಬಿದ್ದ ನೀರೆಲ್ಲ ಹರ್ಕೊಂಡು ಹೋಗಿ ಏನ್ ಮಾಡ್ತಾವ ಅಂದ್ರೆ ಆ ಪಿಟ್ ಒಳಗಡೆ ನೀರ್ ಹಿಂಗ್ತವೆ. ನೀರ್ ಹಿಂಗ್ ಒಳಗಡೆ ಹೋಯ್ತು ಅಂತಂದ್ರೆ ನೀರು ಯಾವತ್ತು ನಮ್ಮ ಬೋರ್ಗೆ ಸೇರೋದು, ಇದೆಲ್ಲ ಹೋಗೋದಿಲ್ಲ. ಅದೇ ನೀವು ನೀರನ್ನ ಆಚೆ ನಿಲ್ಲಿಸಿದ್ರೆ ಆವಿ ಆಗ್ತದೆ ಇಲ್ಲ. ಅದೇ ನೀವೇನ್ ಮಾಡ್ತೀರಿ, ಬೋರ್ಡರ್ಸ್ ಎಲ್ಲ ಹಾಕ್ಬಿಟ್ಟು ಅದ್ರ ಒಳಗಡೆ ಒಂದು ಹಿಂಗುವ ಒಂದು ಇದನ್ನ ಕ್ರಿಯೇಟ್ ಮಾಡ್ಬಿಟ್ರೆ ನೀರ್ ಹರ್ಕೊಂಡು ಹೋಗಿದೆ ಆಗ್ತದೆ. ಅಲ್ಲೇ ಸುಳಿಗೆ ನೀರು ಹಿಂಗ್ ಬಿಡ್ತದೆ. ಒಳಗಡೆ ಹೋಯ್ತು ಅಂದ್ರೆ 2 ದಿನ 3 ದಿನ ನಿಧಾನಕ್ಕೆ ಭೂಮಿಗೆ ಹೋಗ್ತದೆ. ಭೂಮಿಗೆ ಹೋದ್ಮೇಲೆ ಮಣ್ಣಾಗ ಹೋಗ್ತದೆ, ಮಣ್ಣಿಂದ ಮತ್ತೆ ಬಂಡೆಗೆ ಹೋಗುತ್ತೆ, ಗ್ಯಾಪ್ಗಳಿಗೆ ಹೋಗ್ತದೆ. ಗ್ಯಾಪ್ ಹೋದ್ಮೇಲೆ ನೀರು ಬಂದು ಮೋಟರ್ಗೆ ಏನ್ ಮಾಡ್ತದೆ, ಇನ್ಕ್ರೀಸ್ ಮಾಡ್ತದೆ. ಇವತ್ತೇನು 1.5 ಇಂಚ್ ಬರ್ತಾ ಇರೋ ಬೋರ್ವೆಲ್ ನೀರು ಹೊಡಿತಾ ಇರೋದು 2 ಇಂಚ್ ನೀರನ್ನ ಹೊಡಿತದೆ. ಮತ್ತೆ ಬೇಸಿಗೆ ಸಂದರ್ಭದಲ್ಲೂ ಕೂಡ ಭೂಮಿಯಲ್ಲಿ ತೇವಾಂಶವನ್ನ ಕಾಪಾಡಬಹುದು. ಭೂಮಿಯಲ್ಲಿ ತೇವಾಂಶ ಕಾಪಾಡೋದಂದ್ರೆ ಬೇಸಿಗೆನಲ್ಲಿ ನೀರಿನ ಅವಶ್ಯಕತೆ ಹೆಚ್ಚಾಗಿರೋದು. ಆ ಸಂದರ್ಭದಲ್ಲಿ ನಿಮ್ಗೆ ಬೋರ್ವೆಲ್ಗಳು ಕೂಡ ನೀರು ಬರ್ತದೆ. ಇಲ್ಲ ಅಂತಂದ್ರೆ ಏನಾಗ್ತದೆ, ಮಳೆ ಕಡಿಮೆ ಆಗ್ತಾ ಇದೆ, ನೀರ್ ಜಾಸ್ತಿ ತೆಗಿತಾ ಇದ್ರೆ. ಯಾಕೆಂತಂದ್ರೆ ನೋಡ್ತಾ ಇದ್ರೆ ಹಳ್ಳಿಗಳಲ್ಲಿ 100-150 ಮನೆ ಇದ್ದೀವಿ, ಇವತ್ತು 250-300 ಮನೆ ಆಯ್ತು. ಬಳಸುವ ಪ್ರಮಾಣ ಹೆಚ್ಚಾಗ್ತಾ ಇದೆ, ಬಟ್ ಭೂಮಿ ಒಳಗೆ ನೀರು ಹೋಗ್ತಾ ಇಲ್ಲ. ನಾವೇನ್ ಮಾಡ್ಬೇಕು ಹೇಳಿ ಮುಂದಿನ ದಿನಗಳಲ್ಲಿ? ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಬಿದ್ದಂತ 4 ಹನಿಗಳನ್ನ ನಾವೇನ್ ಮಾಡ್ಬೇಕು, ಸಂರಕ್ಷಿಸಿ ನಾವು ಅಂತರ್ಜಲ ಮಟ್ಟವನ್ನ ಇನ್ಕ್ರೀಸ್ ಮಾಡ್ಕೋಬೇಕು. ಇದೇ ಜಲ ಸಂರಕ್ಷಣೆ ಕಾಮಗಾರಿಗಳು ಅಂತ ಸಾಕಷ್ಟು ಅವಕಾಶಗಳಿದಾವೆ ನಿಮ್ಗೆ ಅದ್ ಮಾಡ್ಕೊಳ್ಳೋದಕ್ಕೆ.
ಇದು ಈ ತರ ಎಲ್ಲ ಯಾವ್ದೋ ಸ್ಕೀಮ್ ಇದೆಯಾ? ಕಟ್ಟ ಕಡೆಯ ಒಬ್ಬ ಪ್ರಜೆಗೂ ಕೂಡ ಒಂದು ಏನಾದ್ರು ಒಂದು ಒಳ್ಳೆ ಯೋಜನೆ ಇದೆ, ಬಳಕೆ ಮಾಡ್ಕೋಬಹುದು. ಗ್ರಾಮ ಪಂಚಾಯತ್ ನಾವು ಕ್ರಿಯಾ ಯೋಜನೆ ಮಾಡ್ಕೋಬಹುದು. ನಾವ್ ಯಾವ್ದೇ ಮೇಲೆ ಕಾಯ್ಬೇಕಾಗಿಲ್ಲ. MLA ಗ್ರಾಂಟ್ ಕೊಡ್ಬೇಕು, ಮಿನಿಸ್ಟರ್ ಗ್ರಾಂಟ್ ಕೊಡ್ಬೇಕು, ಅಥವಾ ಯಾವ್ದೋ ಸರ್ಕಾರದಿಂದ ಮಂಜೂರು ಆಗ್ಬೇಕು, ಏನು ಕಾಯ್ಬೇಕಾಗಿಲ್ಲ. ನಿಮ್ಮ ಕ್ರಿಯಾ ಯೋಜನೆಯನ್ನ ನೀವೇ ಮಾಡ್ಕೊಂಡು ನೀವೇ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಅತ್ಯಂತ ಕೆಟ್ಟ ಕಡೆ ಮಟ್ಟಿಗೆ ಏನಾದ್ರು ಹೋಗಿದೆ ಯೋಜನೆ ಅಂದ್ರೆ ಅದು VBG ರಾಮ್ಜಿ.